ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿ ಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 99ನೇ ಭಾಗವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ಇಂದಿನ ಸಂಚಿಕೆಯಲ್ಲಿ ಏನಾಗಿತ್ತು ಅಂತಂದರೆ, ಈಗ ಸೀತಾಮಾತೆಯನ್ನು ಕರೆದುಕೊಂಡು ಬರೋಕ್ಕೆ ಲಂಕೆಗೆ ಹೋಗೋಕ್ಕೆ ಮಧ್ಯದಲ್ಲಿ ಸಮುದ್ರ ದೇವನಿಂದ ಅಡಚಣೆ ಆಗ್ತಾ ಇದೆ. ಹೇಗೆ ವಾನರರೆಲ್ಲ ಲಂಕೆಯನ್ನು ಸೇರೋದು ಅಂತ ವಿಭೀಷಣನಲ್ಲಿ ಸಲಹೆ ಕೇಳಿದಾಗ ಸಮುದ್ರ ದೇವನನ್ನು ಪ್ರಾರ್ಥಿಸಲು ಶ್ರೀರಾಮಚಂದ್ರ ಪ್ರಭುವಿಗೆ ಸಲಹೆಯನ್ನು ನೀಡಲಾಗಿದೆ. ಅಂತೆಯೇ ಶ್ರೀರಾಮಚಂದ್ರ ಪ್ರಭುಗಳು ಸಮುದ್ರ ದೇವನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ಮುಂದುವರೆದ ಭಾಗವೇ 99ನೇ ಭಾಗ. ಅದನ್ನ ಈಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ರಾಮನು ಸಮುದ್ರ ದೇವನಾದ ವರುಣನಿಗೆ ಕೈಮುಗಿದು ಬೇಡಿದನು. ಹೇಗಾದರೂ ಮಾಡಿ ಲಂಕೆಯನ್ನು ಸೇರಬೇಕೆಂದು ದೃಢ ಸಂಕಲ್ಪಿತನಾಗಿದ್ದ ರಾಮನು ಸಹಕರಿಸದಿದ್ದರೆ ಸಮುದ್ರ ದೇವನನ್ನು ಸಂಹರಿಸಲು ಕೂಡ ಸಿದ್ಧನಾಗಿದ್ದನು. 3 ಹಗಲು ಮತ್ತು 3 ರಾತ್ರಿಗಳು ಕಳೆದ ನಂತರವೂ ಸಮುದ್ರ ದೇವನಿಂದ ಯಾವ ಪ್ರಕ್ರಿಯೆಯೂ ಸಿಗದಿದ್ದಾಗ ಬಹುವಾಗಿ ಕೆರಳಿದ ರಾಮನು ಲಕ್ಷ್ಮಣನನ್ನು ಉದ್ದೇಶಿಸಿ, ಈ ಭೂಲೋಕದಲ್ಲಿ ಸದ್ಗುಣವಿಲ್ಲದಿರುವವರೊಡನೆ ವ್ಯವಹಾರ ಮಾಡುತ್ತಿರುವಾಗ ತಾಳ್ಮೆ, ಕ್ಷಮೆ ಮತ್ತು ಸಭ್ಯತೆಗಳು ಅನುಪಯುಕ್ತವೆಂದು ನಾನು ಈಗ ಕಾರ್ಯತಃ ಕಂಡುಕೊಂಡಿದ್ದೇನೆ. ಭೂಲೋಕದಲ್ಲಿರುವ ಇಂತಹ ನೀಚರು, ಉದ್ದಟರಾದವರಿಗೆ, ಆಕ್ರಮಣಶೀಲರಿಗೆ, ಮಾತಿನಲ್ಲಿ ನಿಷ್ಠುರರಾಗಿರುವವರಿಗೆ ಮತ್ತು ತಮ್ಮ ಪ್ರಚಾರಕ್ಕಾಗಿ ಓಡಾಡುವಂತಹ ಜನರಿಗೆ ಹೆಚ್ಚು ಗೌರವವನ್ನು ನೀಡುತ್ತಾರೆ. ನನ್ನ ನಮ್ರತೆ ಹಾಗೂ ತಾಳ್ಮೆಯನ್ನು ಕಂಡು ನನ್ನನ್ನು ಅಶಕ್ತನೆಂದು ಭಾವಿಸಿರುವ ಸಮುದ್ರರಾಜನು ನನ್ನ ಮುಂದೆ ಬರಲು ಮನಮಾಡುತ್ತಿಲ್ಲ. ಲಕ್ಷ್ಮಣ, ನನ್ನ ಬಿಲ್ಲನ್ನು ತಾ. ಅವನ ನೀರನ್ನು ಹಿಂಗಿಸುವ ಮೂಲಕ ನಾನು ಸಮುದ್ರ ದೇವನಿಗೆ ಪಾಠ ಕಲಿಸುತ್ತೇನೆ. ಅನಂತರ ವಾನರರು ಲಂಕೆಗೆ ಸರಾಗವಾಗಿ ನಡೆದುಕೊಂಡೇ ಹೋಗಬಹುದು ಎಂದನು. ಬೆಂಕಿಯಂತೆ ಉರಿಯುತ್ತಿದ್ದ ಕೋಪದಿಂದ ತನ್ನ ಬಿಲ್ಲಿನ ಎದೆಯೇರಿಸಿದ ರಾಮನು ಅದನ್ನು ಪ್ರಬಲವಾಗಿ ಝೇಂಕರಿಸಿ ಇಡೀ ಪೃಥ್ವಿಯೇ ಕಂಪಿಸುವಂತೆ ಮಾಡಿದನು. ತನ್ನ ಬಾಣಗಳನ್ನು ನೀರಿನ ಆಳಕ್ಕೆ ಪ್ರಯೋಗಿಸಿದ ರಾಮನು ಸಂಪೂರ್ಣ ಸಮುದ್ರವನ್ನು ಉದ್ರೇಕಿಸಿ ಎತ್ತರವಾಗಿ ಮೇಲೆ ಹೋಗಿ ಕೆಳಗೆ ಬೀಳುವಂತೆ ಅಲೆಗಳನ್ನು ಸೃಷ್ಟಿಸಿದನು. ಆಗ ನಾಗಗಳು ಮತ್ತು ರಾಕ್ಷಸರು ಸೇರಿದಂತೆ ಎಲ್ಲ ಜಲಸಂಕುಲಗಳಿಗೆ ಗಾಬರಿ ಉಂಟಾಯಿತು. ನಂತರ ರಾಮನು ಪರಮ ಶಕ್ತಿಶಾಲಿಯಾದ ಬ್ರಹ್ಮಾಸ್ತ್ರವನ್ನು ಆಹ್ವಾನಿಸಿದಾಗ ತನ್ನ ತಲೆಯನ್ನು ಅವನ ಬಿಲ್ಲಿನ ಮೇಲೆ ಇರಿಸಿದ ಲಕ್ಷ್ಮಣನು, ನನ್ನ ಪ್ರಿಯ ಅಗ್ರಜನೆ, ನಿನ್ನ ಕೋಪವನ್ನು ದಯವಿಟ್ಟು ತಡೆದಿಟ್ಟುಕೊಂಡು ಬಾಣಗಳನ್ನು ಬಿಡುವುದನ್ನು ನಿಲ್ಲಿಸು. ಖಂಡಿತವಾಗಿ ಈ ಸಮುದ್ರವನ್ನು ಇಂಗಿಸುವಂತಹ ಹಾಗೂ ವಾನರರನ್ನು ಲಂಕೆಗೆ ದಾಟಿಸುವಂತಹ ಬೇರ್ಯಾವುದಾದರೂ ಶ್ರೇಷ್ಠ ದಾರಿ ಇರಲೇಬೇಕು ಎಂದನು. ಆಕಾಶದ ಎತ್ತರದಲ್ಲಿದ್ದ ಮಹಾಬ್ರಹ್ಮರ್ಷಿಗಳು ಕೂಡ ರಾಮನ ಈ ಅಸಾಮಾನ್ಯ ಕೋಪದ ಪ್ರದರ್ಶನದಿಂದ ಗಾಬರಿಗೊಂಡರು. ಲಕ್ಷ್ಮಣನ ಬೇಡಿಕೆಯನ್ನು ತಿರಸ್ಕರಿಸಿ ಬ್ರಹ್ಮಾಸ್ತ್ರವನ್ನು ತೆಗೆದುಕೊಂಡು ಸಮುದ್ರನನ್ನು ಭೇದಿಸಿದ ರಾಮನು, ನಾನು ನಿನ್ನ ಎಲ್ಲ ನೀರನ್ನು ಇಂಗಿಸಿ ಕೇವಲ ಮರುಭೂಮಿ ಉಳಿಯುವಂತೆ ಮಾಡುವೆನು. ಓ ಸಮುದ್ರ ದೇವನೇ, ನೀನು ನನಗೆ ಸಹಕರಿಸದಷ್ಟು ದುರಹಂಕಾರಿಯಾಗಿರುವುದರಿಂದ ನಾನು ನನ್ನ ಸ್ವಂತ ಶಕ್ತಿಯನ್ನೇ ಉಪಯೋಗಿಸಿ ಕೋತಿಗಳನ್ನು ಕಾಲ್ನಡಿಗೆಯಲ್ಲೇ ಲಂಕೆಗೆ ದಾಟಿ ಹೋಗುವಂತೆ ಮಾಡುತ್ತೇನೆ ಎಂದನು. ರಾಮನು ತನ್ನ ಬಿಲ್ಲಿನ ಎದೆಯನ್ನು ಗಟ್ಟಿಯಾಗಿ ಎಳೆದಾಗ ಸ್ವರ್ಗ ಹಾಗೂ ಭೂಮಿ ಕಂಪಿಸಿದವು. ಆಕಾಶದಲ್ಲಿ ಕತ್ತಲು ಕವಿಯಿತು. ರಭಸವಾಗಿ ಬೀಸಿದ ಸ್ವರ್ಗೀಯ ಬಿರುಗಾಳಿಗಳು ದೊಡ್ಡ ಮರಗಳನ್ನು ಬುಡಸಹಿತ ಕಿತ್ತು ಹಾಕಿದವು ಹಾಗೂ ಪರ್ವತ ಶಿಖರಗಳನ್ನು ಸೀಳಿ ಬಿಸಾಡಿದವು. ಸಿಡಿಲು ಮತ್ತು 100 ಉಲ್ಕೆಗಳು ಆಕಾಶದಲ್ಲಿ ಮಿಂಚಿದಾಗ ಗುಡುಗಳು ಪ್ರತಿಧ್ವನಿಸಿದವು. ತನ್ನ ಗಡಿಯನ್ನು 80 ಮೈಲುಗಳಷ್ಟು ಹೊರಚೆಲ್ಲಿದ ಸಮುದ್ರವು ಎಲ್ಲ ಜೀವಿಗಳಲ್ಲಿ ಭಯವನ್ನು ಉಂಟು ಮಾಡಿತು. ಆದರೂ ದೃಢ ಸಂಕಲ್ಪಿತನಾಗಿದ್ದ ರಾಮನು ಕದಲಲಿಲ್ಲ. ತಕ್ಷಣ ಉರಿಯುತ್ತಿರುವ ಅಲೆಗಳುಳ್ಳ ಸರ್ಪಗಳೊಡನೆ ನೀರಿನಿಂದ ಹೊರಬಂದ ಸಮುದ್ರ ದೇವನು ದೊಡ್ಡ ಮೊಸಳೆಗಳು, ಆಮೆಗಳು ಹಾಗೂ ಮೀನುಗಳು ಬೃಹತ್ ಅಲೆಗಳಿಂದ ಮೇಲೆ ಎಸೆಯಲ್ಪಡುತ್ತಿರುವಂತೆ ಗಂಗೆ, ಸಿಂಧು ಮೊದಲಾದ ನದಿಗಳ ಅಧಿದೇವತೆಗಳೊಡನೆ ದಡಕ್ಕೆ ಬಂದು ರಾಮನ ಎದುರು ಪ್ರತ್ಯಕ್ಷನಾದನು. ಕೆಂಪು ಹೂಗಳ ಮಾಲೆಯಿಂದ ಹಾಗೂ ಚಿನ್ನದ ಆಭರಣಗಳಿಂದ ಅಲಂಕೃತನಾಗಿದ್ದು ಕೆಂಪು ಉಡುಪನ್ನು ಧರಿಸಿದ
ಹಾಗೂ ಮೋಡಗಳಿಂದ ಮತ್ತು ಗಾಳಿಯಿಂದ ಆವೃತನಾಗಿದ್ದು ಕೈಗಳನ್ನು ಮುಗಿದು ರಾಮನನ್ನು ಸಮೀಪಿಸಿದ ಸಮುದ್ರದೇವನು, ಓಹೋ ಸರ್ವವ್ಯಾಪಿಯಾದ ಪರಮಪುರುಷನೇ, ಮಂದಮತಿಗಳಾಗಿರುವ ನಾವು ನಿನ್ನನ್ನು ಗುರುತಿಸಲಿಲ್ಲ. ಆದರೆ ನೀನು ಪರಮ ಪುರುಷನೆಂದು, ಈ ಜಗತ್ತಿನ ಒಡೆಯನೆಂದು ಮತ್ತು ಅವಿಕಾರಿ ವಾದಿಪುರುಷನಾದ ಭಗವಂತನೆಂದು ನಾವೀಗ ಅರಿತಿದ್ದೇವೆ. ದೇವತೆಗಳು ಸತ್ವಗುಣದಿಂದ, ಪ್ರಜಾಪತಿಗಳು ರಜೋಗುಣದಿಂದ ಮತ್ತು ಪಿಶಾಚಗಳ ಒಡೆಯರು ತಮೋಗುಣದಿಂದ ಉನ್ಮತ್ತರಾಗಿರುತ್ತಾರೆ. ನೀನು ಈ ಎಲ್ಲ ಗುಣಗಳ ಅಧಿಪತಿಯಾಗಿರುವೆ ಎಂದನು. ರಘುಕುಲದ ಸಭ್ಯ ವಂಶಜನೇ, ಭೂಮಿ, ನೀರು, ಅಗ್ನಿ, ಗಾಳಿ ಮತ್ತು ಆಕಾಶ ಇವೆಲ್ಲವೂ ತಮ್ಮ ನೈಜ ಗುಣಗಳಿಂದ ಸನಾತನವಾಗಿ ತುಂಬಿರುತ್ತವೆ. ನೀರಿನ ಒಂದು ದೊಡ್ಡ ಜಲಾಶಯವಾದ ನಾನು ಸಹಜವಾಗಿ ಅಗಾಧವಾಗಿರುವುದರಿಂದ ನನ್ನನ್ನು ದಾಟುವುದು ಅಸಾಧ್ಯ. ನಾನು ಬೇರೆ ತರಹ ಇರಲು ಸಾಧ್ಯವಿಲ್ಲ. ರಾಮನೇ, ಕೇವಲ ನಿನಗೋಸ್ಕರ ಒಂದು ವಿಶೇಷವಾದ ರೀತಿಯಲ್ಲಿ ರಿಯಾಯಿತಿಯನ್ನು ನೀಡುತ್ತಿರುವ ನಾನು ನಿನಗೆ ನನ್ನ ನೀರನ್ನು ದಾಟುವ ಅಧಿಕಾರವನ್ನು ಕೊಡುತ್ತಿರುವೆನು. ನನ್ನ ಒಡೆಯನೇ, ನೀನು ನನ್ನ ನೀರನ್ನು ಯಥೇಚ್ಛವಾಗಿ ಉಪಯೋಗಿಸಬಹುದು. ಖಂಡಿತವಾಗಿ ನನ್ನ ನೀರನ್ನು ದಾಟಿದ ಬಳಿಕ 3 ಲೋಕಗಳಿಗೆ ಕಂಟಕಪ್ರಾಯನಾಗಿರುವಂತಹ ರಾವಣನಿರುವಂತಹ ಸ್ಥಳಕ್ಕೆ ನೀನು ಹೋಗಬಹುದು. ಅವನು ವಿಶ್ರವನ ಪುತ್ರನಾಗಿದ್ದರೂ ಮೂತ್ರದಂತೆ ಖಂಡನಾರ್ಹನು. ದಯವಿಟ್ಟು ನೀನು ಹೋಗಿ ಅವನನ್ನು ಸಂಹರಿಸಿ ಸೀತೆಯನ್ನು ಮರಳಿ ಪಡೆ. ಮಹಾಶೂರನೇ, ನೀನು ಲಂಕೆಗೆ ಹೋಗಲು ನನ್ನ ನೀರು ಯಾವ ಅಡೆತಡೆಯನ್ನೂ ಒಡ್ಡುವುದಿಲ್ಲವಾದರೂ ಸೇತುವೆಯೊಂದನ್ನು ಅದರ ಮೇಲೆ ನಿರ್ಮಿಸುವ ಮೂಲಕ ನೀನು ನಿನ್ನ ದಿವ್ಯ ಪ್ರಖ್ಯಾತಿಯನ್ನು ಹರಡಬಹುದು. ನಿನ್ನ ಈ ಅದ್ಭುತವಾದ ಅಸಾಮಾನ್ಯ ಲೀಲೆಯನ್ನು ನೋಡುವ ಭವಿಷ್ಯದ ಮಹಾಶೂರರು ಮತ್ತು ರಾಜರು ನಿನ್ನನ್ನು ಖಂಡಿತವಾಗಿಯೂ ವೈಭವೀಕರಿಸುವರು. ನೀನು ಒಂದು ಸೇತುವೆಯನ್ನು ಕಟ್ಟಿದರೆ ನಾನು ಅದರ ಭಾರವನ್ನು ಹೊತ್ತುಕೊಂಡು ಅದು ತೇಲುವಂತೆ ಮಾಡುತ್ತೇನೆ. ಆಗ ನಿನ್ನ ವಿಶಾಲವಾದ ವಾನರ ಸೈನ್ಯವು ಲಂಕೆಯನ್ನು ಆಕ್ರಮಿಸಬಹುದು ಮತ್ತು ನೀನು ನಿನ್ನ ಪ್ರೀತಿಯ ಪತ್ನಿಯಾದ ಸೀತೆಯನ್ನು ಮರಳಿ ಪಡೆಯಬಹುದು ಎಂದನು. ಸ್ನೇಹಿತರೆ, ರಾಮಾಯಣದ 99ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಶ್ರೀರಾಮಚಂದ್ರ ಪ್ರಭು ಮತ್ತು ಸಮುದ್ರದೇವನ ಒಂದು ಮಾತುಕತೆ ಇನ್ನೂ ಇದ್ದು ಅದನ್ನು ನಾಳಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀನಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್.